ಹೆಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಘು ಮತ್ತು ಅನಿತಾ ಇಬ್ಬರು ತಾಂಬೂಲ ಸಮೇತ ರಾಮಾಚಾರಿಯ ಮನೆಯೊಳಗೆ ಬಂದು ಕುಳಿತುಕೊಂಡು ರಾಮಾಚಾರಿಗೆ ಅನಿತಾ ಕೇಳ್ತಾಳೆ, ರಾಮಾಚಾರ್ಯ ನಮ್ಮಿಬ್ಬರ ಜಾತಕ ನೋಡಿ ನಮ್ಮಿಬ್ಬರ ಮದುವೆಗೆ ಹತ್ತಿರ ಇರುವ ಒಳ್ಳೆಯ ಮುಹೂರ್ತನೂ ಇಟ್ಕೊಡಿ. ಯಾಕೆಂದರೆ ಇನ್ನೂ ಯಾವುದೇ ಕಾರಣಕ್ಕೂ ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ಅದಕ್ಕೆ ಎಷ್ಟು ಬೇಗ ಸಿಗುತ್ತೋ ಅಷ್ಟು ಬೇಗ ಮುಹೂರ್ತ ಇಟ್ಕೊಡಿ ಅಂತ ಹೇಳ್ತಾಳೆ. ಆಗ ಚಾರು, ಇಲ್ಲ ನನ್ನ ಗಂಡ ನಿನಗೆ ಮುಹೂರ್ತ ಇಟ್ಕೊಡೋದಿಲ್ಲ ಅಂತ ಸಿಟ್ಟಿನಿಂದ ಹೇಳ್ತಾಳೆ. ಆಗ ಅನಿತಾ, ಯಾಕೆ ಚಾರು, ನಿಮ್ಮ ಯಜಮಾನರ ವೃತ್ತಿನೇ ಅದಲ್ವಾ? ಅದು ಅಲ್ಲದೆ ನೀವು ಹೇಳಿದ ಹಾಗೆ ರಾಘು ಝಾನ್ಸಿ ರಿವರ್ಸ್ ತೊಗೊಂಡು ಲೀಗಲಿ ನಾವಿಬ್ಬರು ಮದುವೆ ಆಗ್ಬೋದು ಅಂತ ನೀವೇ ಹೇಳಿದ ಮೇಲೆ ತಾನೇ ನಾವು ಬಂದಿರೋದು ಅಂತ ಹೇಳ್ತಾಳೆ. ಆಗ ಚಾರು, ಹೌದು, ಆದರೆ ಆಗದೇ ಇರುವ ಮದುವೆಗೆಲ್ಲ ನನ್ನ ಗಂಡ ಮುಹೂರ್ತ ಇಡಲ್ಲ ಅಂತ ಹೇಳ್ತಾಳೆ. ಆಗ ಅನಿತಾ, ಆಗದೇ ಇರೋ ಮದುವೆನ ಯಾರು ಹಾಗಂತ ಹೇಳಿದ್ದು ಅಂತ ಹೇಳ್ತಾಳೆ. ಆಗ ಚಾರು, ಯಾರಕ್ಕೆ ಹೇಳಬೇಕು, ನನ್ನ ಗಟ್ ಫೀಲಿಂಗ್ಸ್ ಹೇಳ್ತಾ ಇದೆ ಈ ಮದುವೆ ನಡೆಯಲ್ಲ ಅಂತ ಹೇಳ್ತಾಳೆ. ಆಗ ಅನಿತಾ, ಆದರೆ ನನ್ನ ಗಟ್ಸ್ ಫೀಲಿಂಗ್ ಈ ಮದುವೆ ಯಾರಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದೆಯಲ್ಲ, ನಾನು ನನ್ನನ್ನು ನಂಬೋಳು. ಇಲ್ಲಿವರೆಗೂ ಯಾವುದೇ ಅಸಾಧ್ಯವಾಗಿದೆಯೋ ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದೀನಿ. ನಮ್ಮ ಮದುವೆನೂ ಹಾಗೇ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಚಾರು ಸಿಟ್ಟಿಗೆದ್ದು, ನೋಡು ಅಂತ ಹೇಳ್ತಿರುವಾಗ ಅಷ್ಟರಲ್ಲಿ ರಾಮಾಚಾರಿ, ಒಂದು ನಿಮಿಷ ಚಾರು ಮೇಡಮ್ ಅಂತ ಹೇಳಿ ಅನಿತಾಗೆ, ಸರಿ ನಿಮಗೋಸ್ಕರ ಮುಹೂರ್ತ ತೆಗೆದುಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಎಲ್ಲರೂ ಗಾಬರಿಯಿಂದ ರಾಮಾಚಾರಿ ಕಡೆಗೆ ನೋಡ್ತಾರೆ. ಆಗ ಚಾರು, ಅಲ್ಲ ರಾಮಾಚಾರಿ ಇವರು ಅಂತ ಹೇಳುವಷ್ಟರಲ್ಲಿ ರಾಮಾಚಾರಿ ಹೇಳ್ತಾನೆ, ಚಾರು ಮೇಡಮ್, ನಿಮ್ಮ ಭಾವನೆ ನನಗೆ ಅರ್ಥ ಆಗುತ್ತೆ, ಆದರೆ ಫಲ ತಾಂಬೂಲ ಸಮೇತ ಬಂದವರಿಗೆ ನಾನು ಮುಹೂರ್ತ ನೋಡಲ್ಲ ಅಂತ ನಿರಾಕರಿಸಿದರೆ ಸರಿ ಹೋಗಲ್ಲ. ಯಾಕೆಂದರೆ ಹಾಗೆ ಮಾಡಿದರೆ ನನ್ನ ವೃತ್ತಿಗೆ ಅವಮಾನ ಮಾಡ್ದಂಗಾಗುತ್ತೆ ಅಂತ ಹೇಳ್ತಾನೆ. ಆಗ ಅನಿತಾ ಚಪ್ಪಾಳೆ ತಟ್ಟುತ್ತಾ, ಇದು ಮಾತು ಅಂದರೆ ನಿಜವಾದ ಪುರೋಹಿತರು ಯಾವತ್ತೂ ಯಾರಿಗೂ ಇಲ್ಲ ಅಂತ ಹೇಳಲ್ಲ ಅಂತ ಕೇಳಿದ್ದೆ, ಆದರೆ ಇವತ್ತು ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಚಾರು ರಾಮಾಚಾರಿಗೆ, ನೀನು ಹೇಳಿದ್ದು ಸರಿಯಲ್ಲ ಅಂತ ಹೇಳ್ತಾಳೆ. ಆಗ ಜಾನಕಿ, ಚಾರು, ರಾಮಾಚಾರಿ ಹೇಳಿದ್ದು ಸರಿಯಾಗೇ ಇದೆ ನೋಡಮ್ಮ. ರಾಮ ರಾವಣ ಯುದ್ಧ ಮಾಡೋಕ್ಕೆ ಹೊರಟಾಗ ರಾಮ ರಾವಣನ ಹತ್ರನೇ ಹೋಗಿ ನನಗೆ ಕಂಕಣ ಕಟ್ಟು ಅಂತ ಕೇಳಿದ. ರಾವಣನಿಗೆ ಗೊತ್ತಿತ್ತು ರಾಮ ಅವನ ಜೊತೆಗೇನೆ ಯುದ್ಧ ಮಾಡೋದು ಅಂತ. ಆದರೂ ರಾವಣ ಜಾತಕ ನೋಡಿ ಒಳ್ಳೆಯ ಮುಹೂರ್ತದಲ್ಲಿ ನೀನು ಜಯಶೀಲನಾಗು ಅಂತ ಆಶೀರ್ವಾದ ಮಾಡ್ದ. ಯಾಕೆ ಗೊತ್ತಾ, ಅದು ಅವನ ವೃತ್ತಿ ಧರ್ಮ. ಎಷ್ಟೇ ಕೆಟ್ಟವರು ಮನೆ ಬಾಗಿಲಿಗೆ ಬಂದರೂ ಅವರಿಗೆ ಆಗಲ್ಲ ಅಂತ ಮಾತ್ರ ಹೇಳಬಾರ್ದು. ಈಗ ನನ್ನ ಮಗ ರಾಮಾಚಾರಿ ಮಾಡೋಕ್ಕೆ ಹೊರಟಿರೋದು ಅವನ ವೃತ್ತಿ ಧರ್ಮನೇ, ಪಾಲಿಸಲಿ ಬಿಡಮ್ಮ ಅಂತ ಹೇಳಿ ರಾಮಾಚಾರಿಗೆ ಮುಹೂರ್ತ ಇಟ್ಕೊಡಪ್ಪ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಜಾತಕ ನೋಡಿ, ನಿಮ್ಮಿಬ್ಬರ ಜಾತಕದ ಪ್ರಕಾರ ಇದೇ ತಿಂಗಳು 24 ಇಲ್ಲ 25ನೇ ತಾರೀಕು ಒಳ್ಳೆ ಮುಹೂರ್ತ ಇದೆ, ಅದು ಬಿಟ್ಟರೆ ಇನ್ನು 3 ತಿಂಗಳು ಒಳ್ಳೆ ಮುಹೂರ್ತ ಬರಲ್ಲ ಅಂತ ಹೇಳ್ತಾನೆ. ಆಗ ಅನಿತಾ, ಆಗಿದ್ದರೆ ಅವತ್ತೇ ಫಿಕ್ಸ್ ಮಾಡಿಬಿಡಿ, ಹತ್ತಿರದಲ್ಲಿರೋ ಒಳ್ಳೆ ಮುಹೂರ್ತ ಬಿಟ್ಟು ಮತ್ತೆ 3 ತಿಂಗಳು ವೇಟ್ ಮಾಡೋದು ಯಾಕೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಸರಿ ಹಾಗಾದರೆ ನಾನು ನನ್ನ ಲಗ್ನದ ಟೈಮ್ ಎಲ್ಲ ನಾನು ನಿಮಗೆ ಬರೆದು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಅನಿತಾ, ಅದರ ಅಗತ್ಯ ಇಲ್ಲ ರಾಮಾಚಾರಿಯವರೇ, ಯಾಕೆಂದರೆ ಮೊದಲು ಮಾತಾಗಿರೋ ಥರ ನಮ್ಮ ಮದುವೆ ಪುರೋಹಿತವನ್ನು ನೀವೇ ವಹಿಸ್ಕೊಂಡು ಮದುವೆ ನಡೆಸಿಕೊಡ್ಬೇಕಲ್ವಾ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಸರಿ ನಡೆಸಿಕೊಡೋಣ ಬಿಡಿ ಅಂತ ಹೇಳ್ತಾನೆ. ಆಗ ಅನಿತಾ, ನಮ್ಮ ಮದುವೆ ಪುರೋಹಿತ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರಾಮಾಚಾರಿಯವರೇ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಪರವಾಗಿಲ್ಲ, ಇದು ನನ್ನ ವೃತ್ತಿ ಅಂತ ಹೇಳ್ತಾನೆ. ಆಗ ಅನಿತಾ, ಹಾಗಿದ್ರೆ ಪುರೋಹಿತಕ್ಕೆ ಅಡ್ವಾನ್ಸ್ ಜೊತೆಗೆ ಫಲ ತಾಂಬೂಲ ಇಟ್ಟಿದ್ದೀನಿ, ಇದನ್ನೇ ನೀವು ನಮ್ಮ ಮದುವೆ ಮೊದಲನೇ ಇನ್ವಿಟೇಷನ್ ಕಾರ್ಡ್ ಅಂತ ತಿಳ್ಕೊಂಡು ಅಂತ ಹೇಳ್ತಾಳೆ. ತಾಂಬೂಲ ತಟ್ಟೆ ಕೈಯಲ್ಲಿ ಹಿಡಿದುಕೊಂಡು ನೀವಿಬ್ಬರು ದಂಪತಿ ಸಮೇತ ಮಿಸ್ ಮಾಡದೆ ನಮ್ಮ ಮದುವೆಗೆ ಬರಬೇಕು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಚಾರು ಮೇಡಮ್ ತಾಂಬೂಲ ತಟ್ಟೆ ಇಸ್ಕೊಳ್ಳಿ, ಆಹ್ವಾನದ ತಿರಸ್ಕಾರ ಮಾಡಿ ಅವಮಾನ ಮಾಡಬಾರ್ದು ಅಂತ ಹೇಳಿದಾಗ ಚಾರು ಮತ್ತು ರಾಮಾಚಾರಿ ಇಬ್ಬರು ತಾಂಬೂಲ ತಟ್ಟೆಯನ್ನು ತೆಗೆದುಕೊಳ್ಳಲು ಎದ್ದು ನಿಂತಾಗ ಅನಿತಾ, ರಾಘವೇಂದ್ರ ಅವರೇ ನೀವು ಬನ್ನಿ, ನೀವು ಕೈ ಜೋಡಿಸಿ ಅಂತ ಹೇಳಿದಾಗ ರಾಘು ಎದ್ದು ನಿಂತು ಅನಿತಾ ಜೊತೆ ತಾಂಬೂಲ ತಟ್ಟೆಯನ್ನು ರಾಮಾಚಾರಿ ಮತ್ತು ಚಾರಿಗೆ ಕೊಡ್ತಾರೆ. ಆಗ ಅನಿತಾ, ಯಾಕೆ ರಾಘವೇಂದ್ರ ಅವರೇ ಸುಮ್ಮನೆ ನಿಂತಿದ್ದೀರಿ, ಕುಟುಂಬದ ಜೊತೆಗೆ ಮದುವೆಗೆ ಬರಬೇಕು ಅಂತ ಹೇಳಿ ಅಂತ ಹೇಳ್ತಾಳೆ. ಆಗ ರಾಘು, ರಾಮಾಚಾರಿಯವರೇ, ಚಾರು ಅವರೇ ತಪ್ಪದೆ ನಮ್ಮ ಮದುವೆಗೆ ಬರಬೇಕು ಅಂತ ಹೇಳ್ತಾನೆ. ಆಗ ಚಾರು, ಬರಲ್ಲ ರಾಘು ಅವರೇ, ಮೊದಲನೇ ಸಲ ಮನಸ್ಸಿಲ್ಲದ ಮನಸ್ಸಲ್ಲಿ ನನ್ನ ಗಂಡ ಮುಹೂರ್ತ ಇಟ್ಕೊಂಡಿದ್ದಾರೆ ಅಂದಮೇಲೆ ಈ ಮದುವೆ ಆಗಬಾರ್ದು ಅಂತಾನೆ ನಾನು ಕೇಳ್ಕೊತೀನಿ ಅಂತ ಹೇಳ್ತಾಳೆ. ಆಗ ಅನಿತಾ, ಓ, ಇನ್ನೂ ಭ್ರಮೆಯಿಂದ ನೀವು ಹೊರಗಡೆನೇ ಬಂದಿಲ್ವಾ ಅಂತ ಕೇಳ್ತಾಳೆ. ಆಗ ಚಾರು, ಭ್ರಮೆಯಲ್ಲಿ ಬದುಕಬೇಕು ಅಂತ ಹೊರಟಿರೋಳು ನೀನು, ಅವತ್ತೇ ರಾಘು ಅವರು ಹೇಳಾಯಿತು ಇದು ಕುಟುಂಬಕ್ಕೋಸ್ಕರ ಆಗ್ತಾ ಇರೋ ಮದುವೆ ಅಂತ ಹೇಳ್ತಾಳೆ. ಆಗ ಅನಿತಾ, ಇಲ್ಲಿ ಕುಟುಂಬ ಬಲವಂತ ಯಾವುದೇ ಬರಲ್ಲ, ಮದುವೆ ಆಗ್ತಿದ್ದೀವಿ ಅನ್ನೋದು ಅಷ್ಟೇ ಮುಖ್ಯ. ಒಂದು ವೇಳೆ ನೀವು ಹೇಳ್ದಂಗೆ ನನ್ನ ರಾಘವೇಂದ್ರ ಅವರು ಮನಸ್ಸಲ್ಲಿ ಆ ಝಾನ್ಸಿ ಇದ್ದರೂ ಕೂಡ ಅವರ ಮನಸ್ಸಿಂದ ಅವಳನ್ನು ದೂರ ಮಾಡಿ ನಾನು ಹೇಗೆ ಹತ್ತಿರ ಆಗಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾಳೆ.
ಆಗ ಚಾರು, ನಿನ್ನ ಮಾತಲ್ಲಿ ನನಗೆ ಪ್ರೀತಿಗಿಂತ ಪಡ್ಕೋಬೇಕು ಅನ್ನೋ ಹಠನೇ ಹೆಚ್ಚಾಗಿ ಕಾಣಿಸ್ತಿದೆ. ಪ್ರೀತಿ ಮುಂದೆ ಹಠ ನಿಲ್ಲಲ್ಲ ಅನ್ನೋದು ನನ್ನ ನಂಬಿಕೆ ಅಂತ ಹೇಳ್ತಾಳೆ. ಆಗ ಅನಿತಾ, ನಿನ್ನ ನಂಬಿಕೆ ಉಳಿಯೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾಳೆ. ಆಗ ರಾಘು, ಪ್ಲೀಸ್ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ತೀರಾ? ಚಾರು ಅವರೇ, ಹಿಂದೆ ಏನಾಗಿದೆ ಅನ್ನೋದನ್ನು ಬಿಟ್ಟು ಮುಂದೆ ಏನಾಗಬೇಕು ಅನ್ನೋದಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿಯುವುದು ಒಳ್ಳೆಯದು. ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತಾದ ಮೇಲೆ ಮೌನವಾಗಿರುವುದೇ ಒಳ್ಳೆಯದು. ಸರಿ, ನಾವಿನ್ನೂ ಬರ್ತೀವಿ ಅಂತ ಹೇಳ್ತಾನೆ. ಆಗ ಅನಿತಾ, ರಾಮಾಚಾರ್ಯ, ನಾವು ಬಂದ ಕೆಲಸ ಮುಗೀತು, ನಾವಿನ್ನೂ ಬರ್ತೀವಿ, ಬನ್ನಿ ರಾಘವೇಂದ್ರ ಅವರೇ ಅಂತ ರಾಘುನ ಕರ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾಳೆ. ಆಗ ಅವರು ಬಾಗಿಲಿಂದ ಹೊರಗೆ ಹೋಗುವಷ್ಟರಲ್ಲಿ ಅಲ್ಲಿ ಝಾನ್ಸಿ ನಿಂತಿರೋದನ್ನು ನೋಡಿ ಅನಿತಾ, ಹೇ ಝಾನ್ಸಿ, ನೀವಿನೇನು ರಾಮಾಚಾರಿ ಮನೆಯವರೆಗೆ ಬಂದುಬಿಟ್ಟಿದ್ಯಾ? ನಾನೊಬ್ಳೇ ದಡ್ಡಿ ಯಾಕೆ ಅಂತ ಕೇಳ್ತಾ ಇದ್ದೀನಿ ನೋಡು. ನೀನು ನಮ್ಮ ಹಾಗೆ ಮದುವೆಗೆ ಮುಹೂರ್ತ ಇಡ್ಸೋಕೆ ಬಂದಿರಬೇಕು ಅಲ್ವಾ? ಮೋಸ್ಟ್ಲಿ ಕಾಂಪಿಟೇಷನ್ ಇರಬೇಕು. ಹೇಗಿದ್ದರೂ ಡಿವೋರ್ಸ್ ಆಗಿದೆ, ರಾಘುಕ್ಕಿಂತ ಮುಂಚೆ ಮದುವೆ ಆಗಿ ಟಾಂಗ್ ಕೊಡಬೇಕು ಅಂದ್ಕೊಂಡಿದ್ದೀಯೇನೋ ಅಂತ ಹೇಳಿ, ರಾಘವೇಂದ್ರ ಅವರೇ, ಜೀವನದಲ್ಲಿ ಎಲ್ಲರೂ ಇಷ್ಟನೇ, ಮೊದಲು ಬದುಕಿದ್ರೆ ನಿನ್ನ ಜೊತೆನೇ, ನೀನಿಲ್ಲದೆ ನನಗೆ ಏನೂ ಇಲ್ಲ ಅಂತ ಹೇಳೋದ್ರಲ್ಲೇ ಮುಂದಕ್ಕೆ ಹಾಗೆ ಇರಲ್ಲ ಅನ್ನೋದು ನಿಮಗೆ ಗೊತ್ತಾಯ್ತಾ? ನಿಮ್ಮಿಂದ ದೂರ ಆದ ತಕ್ಷಣ ಬೇರೆ ಮದುವೆಗೆ ರೆಡಿಯಾಗಿ ಬಂದಿದ್ದಾಳೆ ನೋಡಿ. ಆದರೆ ನಾನು ನಿಮಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರೂ ನಿಮಗೋಸ್ಕರ ಹೋರಾಟ ಮಾಡಿದೆ. ನೀವೇ ಬೇಕು ಅಂತ ಹಠ ಮಾಡಿ ದಕ್ಕಿಸ್ಕೊಂಡೆ. ಇದಕ್ಕೆ ಪ್ರೀತಿ ಅನ್ನೋದು? ನಿಮ್ಮನ್ನ ಬಿಟ್ಟ ತಕ್ಷಣ ಇನ್ನೊಬ್ಬ ಗಂಡನ ಹುಡ್ಕೊಳ್ಳೋದು ಪ್ರೀತಿ ಅನ್ನಲ್ಲ ಅಂತ ಹೇಳ್ತಾಳೆ. ಆಗ ಝಾನ್ಸಿ, ಕಾಲಚಕ್ರ ತಿರುಗ್ತಿರ್ಬೇಕಾದ್ರೆ ಕೆಳಗಡೆ ಇರೋದು ಏನು ಮಾತಾಡಬಾರ್ದು, ತಾಳ್ಮೆಯಿಂದ ಇರಬೇಕು ಅಂತ ನಮ್ಮ ತಾತ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೆ ಯಾವುದಕ್ಕೂ ನಾನು ಉತ್ತರ ಕೊಡುವುದಿಲ್ಲ. ಆದರೆ ನಿನಗೆ ಸರಿಯಾದ ಉತ್ತರ ಕಾಲಚಕ್ರನೇ ಕೊಡುತ್ತೆ. ಆವಾಗ ನಾನು ಮಾತಾಡ್ತೀನಿ. ಏನು ಸಾಧಿಸಿದೆ ಅನ್ನೋ ಭ್ರಮೆಯಲ್ಲಿ ಇದೆಯಲ್ಲ, ಅದನ್ನು ಹಾಗೆ ಮೇಂಟೈನ್ ಮಾಡಿಕೊಂಡು ಹೋಗ್ತಿರು ಅಂತ ಹೇಳ್ತಾಳೆ. ಆಗ ಅನಿತಾ, ಪರವಾಗಿಲ್ಲ, ನನ್ನ ಮುಂದೆ ಸೋತು ನಿಂತಿದ್ರು ನಿನ್ನ ದುರಹಂಕಾರ ಕೊಬ್ಬು ಇನ್ನೂ ಕರಗಿಲ್ಲ ಅಲ್ವಾ, ತಾನಾಗಿ ಕರಗುತ್ತೆ ಅಂತ ಹೇಳಿ, ಬನ್ನಿ ರಾಘವೇಂದ್ರ ಅವರೇ ಅಂತ ರಾಘುನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ರಾಘು ಝಾನ್ಸಿಯನ್ನು ಹಿಂದಿರುಗಿ ನೋಡ್ತಾ ಅಲ್ಲಿಂದ ಹೋಗ್ತಾನೆ. ಇದನ್ನೆಲ್ಲ ನೋಡಿ ರಾಮಾಚಾರಿ ಮತ್ತು ಚಾರಿಗೆ ಬೇಜಾರಾಗ್ತದೆ. ಆಗ ಎಲ್ಲರೂ ಮನೆ ಒಳಗಡೆ ಬಂದು, ಆಗ ಚಾರು ಝಾನ್ಸಿಗೆ ಅವಳು ಆಡಿದ ಮಾತುಗಳಿಂದ ನಿನಗೆ ಬೇಜಾರಾಯ್ತಾ ಝಾನ್ಸಿ ಅಂತ ಕೇಳ್ತಾಳೆ. ಆಗ ಝಾನ್ಸಿ, ಅವಳ ಮಾತಿಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕೆಂದರೆ ಅವಳು ಒಂದು ರೀತಿ ವಿಕೃತಿ ಮನಸ್ಸಿರೋ ಹುಡುಗಿ ಅಂತ ಹೇಳ್ತಾಳೆ. ಆ ಕ್ಯಾಟರ್ಗೆ ಸೇರಿದವಳು, ಸದಾ ಬೇರೆಯವರ ಕಾಲು ಎಳೆಯೋದಕ್ಕೆ ನೋಡ್ತಿರ್ತಾಳೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಝಾನ್ಸಿಗೆ, ಆದರೆ ನಿನ್ನ ಮುಖದಲ್ಲಿ ಏನೋ ಟೆನ್ಷನ್ ಕಾಣ್ತಾ ಇದೆಯಲ್ಲ, ಏನಾಯಿತು ತಂಗಿ ಅಂತ ಕೇಳ್ತಾನೆ. ಆಗ ಝಾನ್ಸಿ, ಇಷ್ಟು ದಿನ ಬೇರೆ ಟೆನ್ಷನ್ ಇತ್ತು, ಆದರೆ ಈಗ ಇನ್ನೊಂದು ರೀತಿಯ ಟೆನ್ಷನ್ ಶುರುವಾಗಿದೆ ಅಂತ ಹೇಳ್ತಾಳೆ. ಆಗ ಚಾರು, ಏನಾಯಿತು? ನಮ್ಮ ಮನೆಯಲ್ಲಿ ನಮ್ಮ ತಾತ ನನಗೆ ಬೇರೆ ಮದುವೆ ಆಗಲು ಹೇಳಿದರು. ನಮ್ಮ ಅತ್ತೆಯ ಮಗ ಪ್ರಣವನ್ನು ಮದುವೆ ಆಗಲು ನಮ್ಮ ಅತ್ತೆ ಹೇಳಿದರು. ತಾತ ಈ ರೀತಿ ಪ್ರೆಷರ್ ಹಾಕೋಕೆ ಶುರು ಮಾಡಿದ್ದಾರೆ. ಸದ್ಯಕ್ಕೆ ಈಗ ನನಗೆ ಆ ಯೋಚನೆ ಇಲ್ಲ ಅಂತ ಹೇಳಿ ಬಂದಿದ್ದೀನಿ. ಆದರೆ ಈ ವಿಷಯ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋದು ಗೊತ್ತು. ಇನ್ನು ಮುಂದೆ ಇದೇ ವಿಷಯನ ಡೈಲಿ ಮಾತಾಡ್ತಾರೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಯಾವ ಜಾಗನೂ ಖಾಲಿ ಬಿಡಬಾರ್ದು ಅನ್ನೋದು ಮನೆಯವರ ಉದ್ದೇಶ ಆಗಿರುತ್ತೆ. ನಮ್ಮ ಮನೆಯವರಿಗೆ ನಾವು ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ಇರುತ್ತೆ. ಹಾಗಾಗಿ ಈಗ ನೀವು ಒಂಟಿಯಾಗಿರೋದು ಅವರಿಗೆ ನೋಡೋಕ್ಕಾಗಿರಲ್ಲ, ಅದಕ್ಕೆ ಈ ಪ್ರಸ್ತಾಪ ನಿಮ್ಮ ಮುಂದೆ ಇಟ್ಟಿರ್ತಾರೆ ಅಂತ ಹೇಳ್ತಾನೆ. ಆಗ ಝಾನ್ಸಿ, ರಾಘು ದೈಹಿಕವಾಗಿ ನನ್ನಿಂದ ದೂರ ಆಗಿರ್ಬೋದು ಅಣ್ಣ, ಆದರೆ ಮಾನಸಿಕವಾಗಿ ನನ್ನ ಜೊತೆನೇ ಇದ್ದಾರೆ. ನನ್ನ ಮನಸ್ಸಲ್ಲಿ ಖಾಲಿ ಇದ್ದಿದ್ರೆ ತಾತ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ಬೋದಿತ್ತು, ಆದರೆ ನನ್ನ ಮನಸ್ಸು ಖಾಲಿ ಇಲ್ಲ ಅಣ್ಣ ಅಂತ ಹೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.